ಇವತ್ತಿನ ಪ್ರೆಡಿಕ್ಷನ್ ಬಂದು ನಿಮಗೆ SRH ಹಾಗೂ ಪಂಜಾಬ್ ಇರುತ್ತೆ. ಎಲ್ರಿಗೂ ಇವತ್ತಿನ ಹಬ್ಬ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ಬಂದು ನಿಮಗೆ ಪಂಜಾಬ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಒಂದು ಒಳ್ಳೆ ಎಕ್ಸೈಟೆಡ್ ಮ್ಯಾಚ್ ಅಂತ ಕೂಡ ಇದನ್ನು ಅನ್ಬೋದು. ಇದು ಹೋಮ್ ಪಿಚ್ ಬಂದು ಪಂಜಾಬ್ ಅವರ ಹೋಮ್ ಪಿಚ್ ಬರುತ್ತೆ. ಇದು ಒಳ್ಳೆ ಪಂದ್ಯನ ವೀಕ್ಷಿಸೋಕ್ಕೆ ಜನ ಎಲ್ಲ ಕಾಯ್ತಾ ಇರ್ತಾರೆ ಅಂತ ನನಗೆ ಡೆಫಿನೆಟ್ಲಿ ಗೊತ್ತು. ಈ ಪಿಚ್ಚಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಸ್ಕೋರ್ ಬಂದು ನಿಮಗೆ 180+ ಮಾಡ್ಬೋದು. ಈ ಪಿಚ್ ಬಂದು ತುಂಬ ಬೌಲರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಮೀಡಿಯಮ್ ಪೇಸರ್ಸ್ಗೆ ಇದೆ. ಡೆಫಿನೆಟ್ಲಿ ಈ ಮ್ಯಾಚ್ನ ಬಂದು ಪಂಜಾಬ್ ಅವರು ಮ್ಯಾಕ್ಸ್ ಟು ಮ್ಯಾಕ್ಸ್ ಗೆಲ್ಲೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ನಿಮಗೆ ಈ ಮ್ಯಾಚ್ನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಇವರ ಹೆಡ್ ಟು ಹೆಡ್ ಬಂದು SRH ಅವ್ರಿಗೆ ಪ್ಲಸ್ ಪಾಯಿಂಟ್ ಏನಂದರೆ ಹೆಡ್ ಟು ಹೆಡ್ 21 ಮ್ಯಾಚ್ ನಡೆದಿದೆ. ಅದರಲ್ಲಿ ಕೇವಲ 7 ಮ್ಯಾಚನ್ನ ಗೆದ್ದಿರೋದು ಕಿಂಗ್ಸ್ 11 ಪಂಜಾಬ್. 14 ಮ್ಯಾಚ್ನ ಗೆದ್ದಿದ್ದಾರೆ SRH ಅವ್ರಿಗೆ ಆತ್ಮವಿಶ್ವಾಸ ಕೂಡ ಜಾಸ್ತಿ ಇರುತ್ತೆ. ಹೆಡ್ ಟು ಹೆಡ್ ನೋಡೋಕೆ ಹೋಗ್ತು ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಎಂದಿನಂತೆ ನಮ್ಮ ಟೀಮ್ 11 ಕಡೆ ಬರೋಣ ಅಂದರೆ ಪಂಜಾಬ್ ಅವ್ರ ಕಡೆ ಶಿಖರ್ ಧವನ್, ಜಾನಿ ಬೇಸ್ಟ್ರೋ, ಸ್ಯಾಮ್ ಕರಣ್, ಹರ್ಷದೀಪ್ ಸಿಂಗ್, ಹರ್ಷಯ್ ಪಟೇಲ್, ಹಾಗೆ ರಾಹುಲ್ ಚಾಲ್, ಹಲವಾರಷ್ಟು ಕಗಿಸೋ ರಬಾಡ ಇರ್ಬೋದು. ಲಾಸ್ಟ್ ಮ್ಯಾಚ್ನ ಸೂಪರ್ ಹೀರೋ ಶಶಾಂಕ್ ಸಿಂಗ್ ಕೂಡ ಆಗಿರ್ಬೋದು. ತುಂಬ ಒಳ್ಳೆ ಬ್ಯಾಟ್ಸ್ಮನ್ನ ಕೂಡ ಹೊಂದಿದ್ದಾರೆ ಮತ್ತು ಆಲ್ರೌಂಡರ್ ಟೀಮ್ ಕೂಡ ಆಗಿದೆ. ಈಗ ಇನ್ನು ಸ್ಯಾಮ್ ಕರಣ್ ಅವ್ರ ಬಗ್ಗೆ ಮಾತಾಡೋಣ ಅಂದರೆ ಇನ್ನೂ ಅವ್ರು ಚೆನ್ನಾಗಿ ಮೂಡ್ ಬರಬೇಕು. ತುಂಬ ಅಗ್ರೆಸಿವ್ ಬ್ಯಾಟಿಂಗ್ನ ಅವ್ರ ಕಡೆಯಿಂದ ಇನ್ನೂ ಬಂದಿಲ್ಲ. ಹರ್ಷಲ್ ಪಟೇಲ್ ಕಡೆ ನೋಡೋಣ ಅಂದರೆ ಅವರು ಒಂದೊಳ್ಳೆ ಬೌಲಿಂಗ್ನ ಹಾಕಬೇಕು ಅಂತ ತುಂಬ ಅಂದ್ಕೊತಾ ಇದ್ದಾರೆ. ಪದೇ ವಿಫಲನ ಅಂತ ಇದ್ದಾರೆ. ಎಂದಿನಂತೆ ಕಗಿಸೋ ರಬ್ಬಾಡ್, ಹರ್ಷದೀಪ್ ಸಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಶಿಖರ್ ಧವನ್ ಕೂಡ ಫಾರ್ಮ್ ಬಂದು ಎಬ್ಬರಿಸ್ತಿದ್ದಾರೆ. SRH ಕಡೆ ಹೋಗೋಣ ಅಂದರೆ ಕ್ಯಾಪ್ಟನ್ ಆಗಿ ನಿಮಗೆ ಪ್ಯಾಟ್ ಕಮಿಂಗ್ಸ್ ಅವರು ಇರ್ತಾರೆ. ಅವ್ರಿಗೆ ಸಾಥ್ ಕೊಡಿ ಖಂಡಿತ. ಆ್ಯಂಡ್ರಾಯ್ಡ್ ಕ್ಲಾಸಿಕ್ ಅವ್ರು ಇರ್ತಾರೆ. ಒಳ್ಳೆ ಹಬ್ಬದ ಬ್ಯಾಟ್ಸ್ಮನ್ ಮತ್ತು ವಿಕೆಟ್ ಕೀಪರ್. ಎಂದಿನಂತೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ರಾಹುಲ್ ತೆವಾಟಿಯಾ ಮತ್ತು ಹೆಡ್ ಬರ್ತಾರೆ. ಅಭಿಷೇಕ್ ಶರ್ಮಾ ಇರ್ತಾರೆ. ಆ್ಯಂಡ್ರಾಯ್ಡ್ ಮಾರ್ಕ್ ಇರ್ತಾರೆ. ನಿಮಗೆ ಬೌಲಿಂಗ್ ಕಡೆ ಬರೋಣ ಅಂದರೆ ಹಿಟ್ ಮ್ಯಾನ್ ಭುವನೇಶ್ವರ್ ಕೂಡ ಒಳ್ಳೆ ಬೌಲಿಂಗ್ನ ಆಡ್ತಾಯಿದ್ದಾರೆ. ಸ್ವಲ್ಪ ಫಾರ್ಮಲ್ಲಿ ಇನ್ನೂ ಇಲ್ಲ. ಅವರು ಮಯಾಂಕ್ ಮಾರ್ಕಂಡೆ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಟರಾಜನ್ ಇರ್ಬೋದು, ವಾಷಿಂಗ್ಟನ್ ಸುಂದರ್ ಆಲ್ರೌಂಡ್ ಇರ್ಬೋದು, ಶಾಬಾನ್ ನಬೀಮ್ ಇರ್ಬೋದು. ತುಂಬ ಚೆನ್ನಾಗಿ ಇವ್ರ ತಂಡನೂ ಮೂಡ್ ಬರ್ತದೆ. ಕ್ಲಾಸಿಕ್ ಆ್ಯಂಡ್ರಾಯ್ಡ್ ಕ್ಲಾಸಿಕ್ ಬಗ್ಗೆ ಮಾತಾಡೋಣ ಅಂದರೆ ಒಳ್ಳೆ ಬ್ಯಾಟ್ಸ್ಮನ್ ಅವರು. 6-4ಗಳ ಊರು ಇರೋವರೆಗೂ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇರುತ್ತೆ. ಖಂಡಿತ ಪಂಜಾಬ್ ಗೆಲ್ಲಬೇಕು ಅಂದರೆ ಅವ್ರ ಮಿಡಲ್ ಆರ್ಡರ್ ಏನಿದೆಯೋ ಬ್ಯಾಟ್ಸ್ಮನ್ ಕೂಡ ಇವ್ರ ಥರ ಇಷ್ಟು ಸ್ಟ್ರಾಂಗ್ ಆಗಿದ್ರೆ ಡೆಫಿನೆಟ್ಲಿ ಗೆದ್ದೇ ಗೆಲ್ತಾರೆ. ಇನ್ನು ಇವ್ರ ಕಡೆ ಪ್ಲಸ್ ಬರುತ್ತೋ ಅಂದರೆ ಇವರ ಬ್ಯಾಟಿಂಗ್ ಎಂದಿನಂತೆ ನಿಮಗೆ ಫೈನಲ್ ರೌಂಡ್ಸ್ಗೆ ಬರ್ತು ಅಂದರೆ SRH ಮತ್ತು ಪಂಜಾಬ್ ಕಡೆ ಹೋಗ್ತು ಅಂದರೆ ನಿಮಗೆ ಯಾರು ಗೆಲ್ಬೋದು ಅಂತ ನೋಡಿದ್ರೆ ಖಂಡಿತ ಈ ಮ್ಯಾಚ್ನ ಪಂಜಾಬ್ ಅವರು ಗೆಲ್ಬೋದು ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ಪಂಜಾಬ್ ಅವರು ಲಾಸ್ಟ್ ಮ್ಯಾಚ್ ಕೂಡ ಒಳ್ಳೆ ವಿನ್ನಿಂಗಿಂದ ಬಂದಿದ್ದಾರೆ ಅಂತ. SRH ಏನೂ ಅಲ್ಲ, SRH ಕೂಡ ಬಂದಿದ್ದಾರೆ. ಬಟ್ ಪಂಜಾಬ್ ಅವರ ಯಂಗ್ಸ್ಟರ್ ಟೀಮ್ ಏನಿದೆ ತುಂಬ ಚೆನ್ನಾಗಿದೆ. ಮೇಯ್ನಾಗಿ ನಮ್ಮ ಕನ್ನಡದ ಕೋಚ್ ಸುನಿಲ್ ಜೋಶಿ ಅವರಿದ್ದಾರೆ. ಪ್ಲೇಯರ್ಸ್ಗೆ ಚೆನ್ನಾಗಿ ಉರ್ದುಂಬಿಸ್ತಾರೆ ಅಂತ ಖಂಡಿತ ಅಂದ್ಕೊತೀನಿ. ಪಂಜಾಬ್ ಅವರು ಗೆಲ್ಲಿ ಅಂತ ನಾನು ಅಂದ್ಕೊತೀನಿ. ಈ ಕಡೆ SRH ಕಡೆ ಬಂತು ಅಂದರೆ ಡೆಫಿನೆಟ್ಲಿ SRH ಕೂಡ ಗೆಲ್ಬೋದು. ಈ ಮ್ಯಾಚ್ ತುಂಬ ಕ್ಲೋಸ್ ಸೆಕ್ಷನ್ಗೆ ಹೋಗುತ್ತೆ, ಲಾಸ್ಟ್ ಬಾಲ್ವರೆಗೂ ಹೋಗ್ಬೋದು ಅಂತ ನನ್ನ ಪ್ರೆಡಿಕ್ಷನ್ ಇದೆ. ಖಂಡಿತ ಪಂಜಾಬ್ ಈ ಮ್ಯಾಚ್ನ ಗೆಲ್ತಾರೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡೋದು ನಮಗೆ ಒಂದೊಂದು ವೀಡಿಯೋನ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಡೂ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಹಾಕ್ಕೊಳ್ರಿ. ಬಾಯ್.